ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಇತ್ತೀಚೆಗೆ ಭೀಮಾ ತೀರ್ಥ ಗಡಿ ಭಾಗದ ದೇವರನಿಂಬರ್ಗಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಮೇಲೆ ಫೈರಿಂಗ್ ನಡೆದು ಕೊಲೆಯಾಗಿತ್ತು. ಈ ಘಟನೆ ಹಿನ್ನೆಲೆಯಲ್ಲಿ ಎಎಸ್ಪಿ ರಾಮನಗೌಡ ಹಟ್ಟಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ವಿಜಯಪುರ ಜಿಲ್ಲೆಯ ನೂತನ ಚೊಚ್ಚಣ ತಾಲೂಕಿನ ದೇವರನಿಂಬರ್ಗಿ ಗ್ರಾಮದಲ್ಲಿ ಶಾಂತಿ ಸಭೆಯಲ್ಲಿ ಮಾತನಾಡಿದ್ದ ಎಎಸ್ಪಿ ರಾಮನಗೌಡ ಹಟ್ಟಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಗ್ರಾಮದಲ್ಲಿ ಎಲ್ಲರೂ ಒಳ್ಳೆಯವರಾಗಿರುತ್ತಾರೆ, ಆದರೆ ಅಲ್ಲೊಬ್ಬ ಇಲ್ಲೊಬ್ಬ ಕೆಟ್ಟ ದುರಾಲೋಚನೆ ಇರುವವರು 3-4 ಜನ ಇರುತ್ತಾರೆ. ಹಾಗಾಗಿ ಅವರನ್ನು ತಳಮಟ್ಟದಲ್ಲಿ ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ಸೂಕ್ತ ತಿಳುವಳಿಕೆ ನೀಡಬೇಕು. ಅದಕ್ಕೂ ಸರಿ ಹೋಗದಿದ್ರೆ ಸಂಬಂಧಿಸಿದ ಇಲಾಖೆಯವರ ಗಮನಕ್ಕೆ ತರಬೇಕು ಎಂದು ಹೇಳಿದರು. ಇಂದು ನೀವೆಲ್ಲರೂ ಭೀಮನಗೌಡರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀರಿ. ನಿಮ್ಮ ನೋವು ಕಣ್ಣೀರು ಅರ್ಥವಾಗುತ್ತದೆ. ಆದರೆ ನೀವು ಕೇಳುವಂತಹ ನ್ಯಾಯ ಬಯಸಿದ್ದರೆ ನಡೆದ ಘಟನೆ ಬಗ್ಗೆ ಸಾಕ್ಷಿಗಳು ಸರಿಯಾಗಿ ಹೇಳಿದರೆ ನ್ಯಾಯ ಸಿಗುತ್ತದೆ. ಇನ್ನು ಇದೇ ಘಟನೆ ಇಟ್ಟುಕೊಂಡು ಗ್ರಾಮದಲ್ಲಿ ಶಾಂತಿ ಕದಡುವ ಕೆಟ್ಟ ಘಟನೆ ಆಗಬಾರ್ದು. ನಿಮ್ಮ ಜೊತೆ ಪೊಲೀಸ್ ಇಲಾಖೆ ಯಾವತ್ತೂ ಇರುತ್ತದೆ, ನಿಮಗೆ ರಕ್ಷಣೆ ನೀಡುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಜಗದೀಶ್ ಮಾತನಾಡಿ, ಭೀಮನಗೌಡರ ಬಗ್ಗೆ ನಾವು ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಈಗ ಎಲ್ಲರೂ ನೀವೇನು ಮಾತನಾಡಿ ಹೇಳಿದ್ದೀರಿ ಅದು ಭೀಮನಗೌಡರಿಗೆ ಸಂಬಂಧಿಸಿದಂಥ ವಿಷಯಗಳನ್ನು ಅಷ್ಟೇ ಹೇಳಿದ್ದೀರಿ. ಅವರು ಗ್ರಾಮಕ್ಕೋಸ್ಕರ, ಊರಿನ ಜನರಿಗೋಸ್ಕರ ಯಾವ ಇಲಾಖೆಯಿಂದ ಊರಿನ ಕೆಲಸಗಳಾಗಬೇಕು, ಯಾರಿಂದ ಏನು ಸಲಹೆ ಸಹಕಾರಗಳಾಗಬೇಕು ಅದನ್ನೆಲ್ಲ ತಾನೇ ಮುಂದೆ ನಿಂತು ಮಾಡತಕ್ಕಂತಹ ದೊಡ್ಡ ಚೈತನ್ಯರಾಗಿದ್ದರು. ಆ ವಿಷಯದಲ್ಲಿ ನಮಗೂ ಕೂಡ ಮನವರಿಕೆ ಆಗಿದೆ. ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಕೂಡ ಯಾವುದೇ ಕೆಲಸವಿದ್ದರೂ, ಯಾವುದೇ ಇಲಾಖೆಯಲ್ಲಿ ಕೆಲಸ ಇದ್ದರೂ ಕೂಡ ತಾವೇ ಬಂದು ಮುಂದೆ ನಿಂತು ಬಗೆಹರಿಸಿಕೊಂಡು ಹೋಗುವ ದೊಡ್ಡ ವ್ಯಕ್ತಿತ್ವ ಅವರದ್ದು. ಇನ್ನು ಈ ಘಟನೆ ನಡೆಯಬಾರದಾಗಿತ್ತು, ಆಗಿ ಹೋಗಿದೆ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಕಾನೂನು ಪ್ರಕ್ರಿಯೆ ಮುಂದುವರೆದಿದೆ. ಕಾನೂನು ಚೌಕಟ್ಟಿನಲ್ಲಿ ಏನು ಶಿಕ್ಷೆ ಆಗಬೇಕು ಅವರಿಗೆ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು. ಗ್ರಾಮದ ಮಹಿಳೆಯಾದ ಬೌರಮ್ಮ ಮಜ್ಗಿ ಮಾತನಾಡಿ, ಭೀಮನಗೌಡರ ಸಾವಿನಿಂದ ಊರಿಗೆ ಅನ್ಯಾಯವಾಗಿದೆ. ನಾವು ಹೇಗೆ ಬದುಕೋದು? ನಮ್ಮ ಮಕ್ಕಳು, ನಾವು ಊರ ಜನ ಭೀಮನಗೌಡರು ಬಡವರಿಗೆ ಹಾಗೂ ಬಡವರಿಗೆ ಶ್ರೀಮಂತರನ್ನಾಗಿ ಮಾಡಿದ್ದಾರೆ. ತಾವು ಬಡವರಾಗಿ ಉಳಿದಿದ್ದಾರೆ. ಇಂಥ ವ್ಯಕ್ತಿತ್ವದವರಿಗೆ ನ್ಯಾಯ ಸಿಗಬೇಕು. ಭೀಮನಗೌಡರ ಮಕ್ಕಳು ಇನ್ನೂ 2-3 ವರ್ಷದೊಳಗಿನವರೆಗಿದ್ದಾರೆ. ಮುಂದೆ ಮಕ್ಕಳ ಜೀವನ ಹೆಂಗೆ? ಊರ ಜನಕ್ಕೂ ತಾಯಿ ತಂದೆ ಇದ್ದರು. ಅವರು ಸ್ವಂತಕ್ಕಾಗಿ ಏನೂ ಮಾಡಿಕೊಂಡಿಲ್ಲ, ಜನರಿಗಾಗಿ ಮಾಡಿದ್ದಾರೆ. ಇಂಥ ವ್ಯಕ್ತಿಗೆ ಅನ್ಯಾಯವಾಗಿದೆ, ನ್ಯಾಯ ಸಿಗಬೇಕು ಎಂದರು. ಆಮೇಲೆ ಈ ಭೀಮನಗೌಡರ ಬಗ್ಗೆ ನಾನು ಈಗ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ಏನ್ ಮಾತಾಡಿದ್ರು ಕಡಿಮೆನೆ. ಅಂತ ವ್ಯಕ್ತಿಯ ಕಳ್ಕೊಂಡ ನೀವೆಲ್ಲ ದುಃಖದಲ್ಲಿದ್ದೀರಿ. ನಿಮಗೆ ನಾವು ರಕ್ಷಣೆ ನಾವು 100% ರಕ್ಷಣೆಯನ್ನು ನಾವು ಕೊಡ್ತೀವಿ. ನಮ್ಮ ಇಲಾಖೆ ಅದಕ್ಕೆ ಹೊರಟಾಗ್ಯದ. ಬಟ್ ಇದರಲ್ಲಿ ಒಂದು ನಾನು ನಿಮ್ಮಲ್ಲಿ ಕೋರಿಕೊಳ್ಳೋದು ಏನಂದ್ರೆ, ಒಂದು ಅಪರಾಧ ಆಗ್ಯದ. ಆ ಅಪರಾಧವನ್ನ ಯಾರು ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ. ಒಂದು ದಯವಿಟ್ಟು ಸಪ್ಲೈ ಮಾಡಬೇಕು. ಅಂತವ್ರಿಗೆ ಶಿಕ್ಷೆ ಆಗ್ಬೇಕಂತಂದ್ರ ನಮ್ಮ ಪೊಲೀಸ್ ಇಲಾಖೆ ಜವಾಬ್ದಾರಿ ಒಂದಾಗಿಲ್ಲ. ನಾವು ಗಡಿರೆ ಕಾಲಕ್ಕೆ ಯಾರ್ಯಾರು ಇದ್ರು, ಯಾರ್ಯಾರು ನೋಡಿದ್ರು, ಯಾರ್ಯಾರೇನಲ್ಲಿ ಕೃತ್ಯ ಮಾಡಿದ್ರು ಅಂತನ್ನೋದ್ರ ಬಗ್ಗೆ ನಿಮ್ಮೆಲ್ಲರ ಸಾಕ್ಷಿಗಳನ್ನ ನಾವು ತಗೊಳ್ತೀವಿ. ಆ ಸಾಕ್ಷಿಗಳನ್ನ ನಾವು ಇನ್ನೂ ತನಿಖೆ ಮುಂದುವರೆದ ಪ್ರಕರಣದಲ್ಲಿ ಇನ್ನೂ ಏನ್ ಡೆವಲಪ್ಮೆಂಟ್ ಐತೆ ನಾವು ಪೂರ ನಮ್ಮ SP ಸಾಹೇಬ್ರ ಅದನ್ನ ಮುತುವರ್ಜಿ ವಹಿಸಿ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ 100% ಭೀಮನಗೌಡರ ಸಾವಿಗೆ ನಾವು ನ್ಯಾಯ ಕೊಟ್ಟೇ ಕೊಡ್ತೀವಿ. ಆದ್ರ ನೀವೆಲ್ಲರೂ
ಏನ್ ಸಾಕ್ಷಿದಾರರಂತೆ ನಾವೇನು ಹೇಳ್ತೀವಲ್ಲ, ನೀವು ನಿಮ್ ಸಾಕ್ಷಿಗಳಿಗೆ ಬಾಧ್ಯರಾಗಿದ್ದು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿ ಯಾರ ಘಟನೆ ಮಾಡಿದಾರೆ ಅವ್ರ ಮರಣದಂಡನೆ ಆಗುವಾಗ ನೀವು ಮಾಡುವಂತ ಶಕ್ತಿ ಮಾಡುವಂತ ಒಂದು ರೀತಿ ಒಳಗೆ ನೀವು ಸಾಕ್ಷಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತ ಒಂದು ಜೋಸ್ದೊಳಗ 4 ದಿನ ಮಾತಾಡೋದು ನಾವು ಬಹಳಷ್ಟು ಕೇಸ್ಗಳನ್ನು ನೋಡಿದೀವಿ. 4 ದಿನ ಜೋಸ್ದೊಳಗೆ ಮಾತಾಡೋದು, ಆನಂತರ ಕಾಂಪ್ರಮೈಸ್ ಆಗೋದು. ಬೇರೆ ಈ ಘಟನೆ ಬಗ್ಗೆ ನಾ ಹೇಳ್ತಾ ಇದ್ದೆ, ದಯವಿಟ್ಟು ಒಂದು ಅರ್ಥ ಹೋಗ್ಬೇಡ. ಅದಕ್ಕೆ ನೀವು ಹೆಂಗ ಗುಂಡ್ ಹೊಡೆದಂಗೆ ನೀವು ಇದು ಸಾಕ್ಷಿ ಹೇಳಿದ್ರ ಅವ್ರ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಯಾರ ಅಪ್ಪನಿಂದ ಸಾಧ್ಯ ಇಲ್ಲ. ಆದ್ರಿಂದ ದಯವಿಟ್ಟು ನಾ ಎಲ್ಲ ಈ ಪ್ರಕರಣದಲ್ಲಿ ಸಾಕ್ಷಿ ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ನೀವ್ ಏನ್ ನೋಡಿದಿರಿ, ಅಲ್ಲಿ ಏನ್ ನಡೀತಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಇದ್ದದ ಹಕ್ಕಿಕತ್ ಇದ್ದ ಪ್ರಕಾರ ನೀವು ಕೋರ್ಟ್ನಾಗ ನಾವು ಕರೆದಾಗ ಸಾಕ್ಷಿ ಹೇಳ್ರಿ. ಅಷ್ಟು ಹೇಳಿದ್ರ ಭೀಮಣ್ಣಗೌಡರ ಆತ್ಮಕ್ಕೆ ನೀವು ಅದೊಂದು ಸಾವಿಗೆ ನ್ಯಾಯ ಕೊಡುವಂತ ಒಂದು ಕಾಣಿಕೆಗಿಂತ ಆಗ್ತದೆ. ಆಮೇಲೆ ಈಗ ನೆಕ್ಸ್ಟ್ ಊರೊಳಗೆ ಒಂದು ನಾವು ಸಣ್ಣ ನಾವೊಂದು ನಮ್ಗೀಗ ಒಂದು 60ನೇ ವಯಸ್ಸೀಗ, ಆ ವಯಸ್ಸಿನಾಗ 7th ಅಥವಾ 8ನೇ ಕ್ಲಾಸ್ ಒಂದು ಪಾಠ ಆಯ್ತು ನಮ್ಗೆ. ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಹೇಳಿ ಒಂದು ಪಾಠ ಆಯ್ತು ನಮ್ಗೆ. ಅಂದ್ರೆ ಒಂದು ಕಿಡಿಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಮಣಿನ ಸುಡ್ತೈತಿ ಅಂತ ಹೇಳಿ ಒಂದು ಪಾಠ ಇತ್ತು. ನಾ ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ಊರಲ್ಲಿ ಏನ್ ವಿದ್ಯಮಾನ ನಡೀತದ, ಯಾರ್ಯಾರ ಮಧ್ಯೆ ಏನ್ ನಡೀತದ, ಹಿನ್ನೆಲೆ ಒಳಗೆ ಏನ್ ನಡೀತದ, ಯಾವ್ಯಾವ ದೃಷ್ಟಿಯಿಂದ ನಡೀತದ ಅಂತ ಅನ್ನೋದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿದ್ದವರು ಅದನ್ನ ಮುಂಜಾಗ್ರತಾ ಕ್ರಮವಾಗಿ ಏನಾದ್ರು ಮಾಹಿತಿ ಪೊಲೀಸ್ ಠಾಣೆಗರಾಗಲಿ ಅಥವಾ ಈ ಊರ್ ಹಿರಿಯರಿಗರಾಗಲಿ ಮಾಹಿತಿ ತಗೊಂಡು ಬಂದಿದ್ರ ಇಂಥ ಘಟನೆಗಳು ನಡೆಯಲಿಕ್ಕೆ ಸಾಧ್ಯ ಇರುವುದಿಲ್ಲ. ಆದ್ರಿಂದ ದಯವಿಟ್ಟು ಎಲ್ಲಾ ಇಷ್ಟೆಲ್ಲ ಊರಿಂದ ಹಿರಿಯರು ಬಂದಿದ್ದೀರಿ, ವೇದಿಕೆ ಮೇಲೆಲ್ಲ ಹಿರಿಯರಿದ್ದಾರೆ, ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹೇಳಿದಿರಿ. ಭೀಮಣ್ಣಗೌಡರ ಸಮರ್ಥ ನಾಯಕತ್ವ ಬಗ್ಗೆ ಹೇಳಿದ್ರಿ, ಅವ್ರು ಗುಣಗಾನ ಮಾಡಿದ್ರಿ, ಅವರು ಯಾವ ರೀತಿ ನಿಮ್ಗೆಲ್ಲ ಒಂದು ಉಪಕಾರ ಮಾಡಿದಾರೆ ಅಂತ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಆದ್ರೆ ಈಗ ಅದನ್ನ ಕಳ್ಕೊಂಡ್ಮೇಲೆ ನಾವೆಲ್ಲ ರೀತಿ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಅಭಿಪ್ರಾಯ ಪಟ್ಟಿದ್ದೀರಿ. ಇದಕ್ಕೆ ಪರಿಹಾರ ಅಂತಂದ್ರೆ, ಇನ್ನು ಮುಂದೆ ಏನ ಅಕಸ್ಮಾತ್ ಯಾವ್ದೋ ಊರಿದ್ದಲ್ಲಿ 4 ಹುಳ ಇರ್ತಾವ, ಆಮೇಲೆ ಒಂದು ಸಣ್ಣ ಸಸ್ಯಾಗಿ ಬಗ್ಗಿದ್ದು ಗಿಡವಾಗಿ ಬಗ್ಗೀತೆ ಅಂತ ಒಂದು ಗಾಡಿ ಮಾತು ಐತಿ. ಯಾರು ಸಣ್ಣ ಪುಟ್ಟ ಏನಾರ ಮಾಡಿದ್ರ ಅದನ್ನ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಇಲಾಖೆಗೆ ತರಬೇಕು. ಇಲ್ಲ ಊರೊಳಗೆ ಹಿರಿಯರ ಸಮಕ್ಷಮದೊಳಗೆ ಸಮರ್ಥ ಹಿರಿಯರು ಇಷ್ಟಂತಂದ್ರೆ ಹಿರಿಯರ ಸಮಕ್ಷಮದೊಳಗೆ ಬಗೆಹರಿಬೇಕು. ಅದು ಆಗಲಿಲ್ಲ ಅಂತಂದ್ರೆ ಒಳಗಿನೊಳಗೆ ಹೆಮ್ಮರವಾಗಿ ಬೆಳೀತದೆ. ಆದ್ರಿಂದ ಅಂತ ಯಾವುದಕ್ಕೂ ಸಹಿತ ಒಂದು ಅವಕಾಶ ಕೊಡ್ಲಾರ್ದಂಗ ಸಮರ್ಥ ರೀತಿ ಒಳಗೆ, ಯಾಕಂದ್ರೆ ಯುವಕರು ಬಹಳ ಇದಾರೆ ಇಲ್ಲಿ. ಈಗ 60-65 ವಯಸ್ಸಿನಾಗ ಇದ್ದವ್ರ ಜಮಾನ ಮುಗಿತೀವಿ. ಈಗ ಇದ್ದವರೆಲ್ಲ ಈಗ ಯೂತ್ಸ್ ಇದ್ದವ್ರೆ. ಈಗ ಭೀಮಣ್ಣಗೌಡರ ಸಮರ್ಥ ನಾಯಕತ್ವ ಇತ್ತಿಲ್ಲಿ ಅಂತ ನಾಯಕತ್ವ ಈಗ ಅವರ ಅನುಪಸ್ಥಿತಿ ಒಳಗೆ ನಾಯಕತ್ವ ಪಡ್ಲೇಬೇಕಾಗತ್ತೆ. ಅಂತ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ತಾವು ಮುಂದಾಗಬೇಕು. ಯಾವುದೇ ಮಾಹಿತಿ ಈಗ ನೋಡ್ರಿ, ಯಾರು ಬಾಸಿಸಮ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಯಾರ ಊರೊಳಗೆ ಈಗೆಲ್ಲ ನಮ್ಮ ತಾಯಂದ್ರೆಲ್ಲ ಹೇಳ್ತಾ ಇದ್ವಿ, ನಮ್ಗೆ ಯಾರು ದಿಕ್ಕು ಅಂತೇಳಿ. ಈಗ ನಿಮ್ಮ ಊರಿಗೆ ನಿಮ್ಮ ಹಿರಿಯರ ನಿಮ್ಗೆ ಮಾರ್ಗದರ್ಶಕರು, ನಿಮ್ಮ ಹಿರಿಯರ ಕಡೆ ಆಗಲಿಲ್ಲ ಅಂದ್ರೆ ನಾವು ಖಂಡಿತವಾಗಿ ಹೇಳ್ತೀವಿ, ನಮ್ಮ ಇಲಾಖೆ ನಿಮ್ಗೆ ಎಲ್ಲರಿಗೂ ರಕ್ಷಣೆ ಕೊಡ್ತದೆ, ನಿಮ್ಮೆಲ್ಲ ರಕ್ಷಣೆ ಮಾಡ್ತದೆ. ಅಷ್ಟರ ಮಟ್ಟಿಗೆ ನಾವು 100% ನಾವು ಹೇಳ್ತೀವಿ. ಆಮೇಲೆ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಊಹಾಪೋಹಗಳಿಗೆ ವದಂತಿಗಳಿಗೆ ಕಿವಿ ಕೊಡುವಂತ ಅವಶ್ಯಕತೆ ಇಲ್ಲ. ಅವತ್ತಿಗೆ ನನ್ನ ಸಂಸಾರ, ನನ್ನ ಗಂಡರು, ನನ್ನ ಮಕ್ಕಳು ಹಾಲಿನ ಮೇಲೆ ಆಳ್ತಿದ್ದು ಹರಿದೆಲ್ಲ ಕತ್ತಿದೇವ್ರಿ. ನನಗೆ ಅಂತ ನನ್ನ ಮಗ ಸಿಗುದಿಲ್ರಿ. ನಮಗ ನ್ಯಾಯ ಕೊಡಿಸ್ಬೇಕ್ರಿ. ನನ್ನ ಭೀಮಣ್ಣಗೌಡರಿಂದ ನಮಗ ಬಹಳ ಊರಿಗೆ ಅನ್ಯಾಯ ಆಗ್ಯದ್ರಿ. ನಾವ್ ಇನ್ನು ಹೆಂಗ್ ಬದುಕಬೇಕ್ರಿ? ನಮ್ಮ ಗಂಡರು ಮಕ್ಕಳು ನಾವು ಊರ್ ಜನಕ್ಕೆ ಅವ್ರದ್ದು ಬಡತನ ಇದ್ದವರಿಗೆ ಅವರು ದೋಲವ್ರು ಮಾಡಿರ್ತಾರೆ. ಅವ್ರು ಬಡವರಾಗಿ
ಕೇಳಿನಿ ಯಾವ ಕೇಳಿದ್ರಿ ನಾ ದೇವ್ರ ನಿಂದ್ರಿ ನಾ ಯವ್ವ ನನ್ನ ಭೀಮನಗೌಡ ಅವನಿಂದ ನನ್ನ ಹೊಲ ಮನಿ ಸಿಕ್ತು ಅವನಿಂದ ನಾ ಅನ್ನ ಉಳ್ಳ ಅಂತ ಹೇಳಿ ತಿಕೋಟಿ ಬಸ್ ಸ್ಟ್ಯಾಂಡ್ ಮುಗಿಗೆ ಹರಿದಾಡ ಎಲ್ಲ ಹತ್ರಿ ಇಂಥ ನಮ್ಮ ಭೀಮನಗೌಡ್ರಿ ನಮ್ಮನ್ನ ಹೇಳ್ಬೇಕ್ರಿ ಭೀಮನಗೌಡ್ರಿ ಎಲ್ಲ ಮನೆಗಳ ಸುಮಾರಾಗಿದ್ದಂತಹ ಭೀಮನಗೌಡರ ಅಕಾಲಿಕ ಮರಣದಿಂದ ಗ್ರಾಮದಲ್ಲಿ ದುಃಖ ಮನೆಗಟ್ಟಿದ್ದು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ ಎಂದು ಭಾವಿಸುತ್ತಾ ನನ್ನ ಮಾತನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇದುವರೆಗೂ ತಾವೆಲ್ಲರೂ ಸಾಕಷ್ಟು ವಿಚಾರಗಳನ್ನು ಮಾಡಿ ಮಾತನಾಡಿ ಮನವರಿಕೆ ಮಾಡಿದೆ. ಈ ಹಿಂದೆ ಕೂಡ ಭೀಮನಗೌಡರ ಬಗ್ಗೆ ನಾವು ಸಾಕಷ್ಟು ತಿಳಿದುಕೊಂಡಿದ್ವಿ. ಈ ಏನು ಮಾತಾಡುವಂಥವರೆಲ್ಲರೂ ಕೂಡ ಯಾರೂ ಕೂಡ ಒಂದು ಮಾತನ್ನು ಕೂಡ ಸಂಬಂಧಿಸಿದ ಇರತಕ್ಕಂಥ ವಿಚಾರನ ಯಾವುದು ಮಾತನಾಡಿ ಈಗೇನು ಗ್ರಾಮಕ್ಕೋಸ್ಕರ ಊರಿನ ಜನರಿಗೋಸ್ಕರ ಯಾವ್ಯಾವ ಇಲಾಖೆಯಿಂದ ಏನು ಕೆಲಸಗಳಾಗಬೇಕು, ಯಾರಿಂದ ಏನು ಸಲಹೆ ಸಹಕಾರಗಳಾಗಬೇಕು ಅದನ್ನೆಲ್ಲ ತಾನೇ ಮುಂದೆ ನಿಂತು ಮಾಡ್ತಿದ್ದಂಥ ದೊಡ್ಡ ಚೈತನ್ಯ ಆಗಿದೆ. ಆ ವಿಷಯದಲ್ಲಿ ನಮಗೂ ಕೂಡ ಅದು ಮನವರಿಕೆ ಆಗಿದೆ. ನಿಮ್ಮ ಊರಿನ ಮತ್ತೆ ಅಕ್ಕಪಕ್ಕದ ಹಳ್ಳಿಗಳ ಯಾವುದೇ ಕೆಲಸ ಕಾರ್ಯಗಳು ಬಂದರೂ ಕೂಡ ಅದು ಯಾವುದೇ ಕಚೇರಿ ಅಧಿಕಾರಿಗಳು ಯಾರೇ ಇರಲಿ ಅವರಿಗೆಲ್ಲ ತಕ್ಷಣ ಒಂದು ಸಮಸ್ಯೆ ಆಗಿದೆ ಅಂತ ಸಮಸ್ಯೆ ಬಗೆಹರಿಬೇಕಾಗಿದೆ, ನಿಮ್ಮಿಂದ ಸಹಾಯ ಬೇಕಾಗಿದೆ ಅಂತೇಳಿ ತಕ್ಷಣ ಫೋನ್ ಮಾಡಿ ಎಲ್ಲ ತಾನೇ ಖುದ್ದಾಗಿ ಬಂದು ಆ ಸಮಸ್ಯೆಯನ್ನು ಬಗೆಹರಿಸಿ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಸಹಾಯ ಮಾಡತಕ್ಕಂಥ ದೊಡ್ಡ ವ್ಯಕ್ತಿತ್ವವಾಗಿದೆ. ಅಲ್ಲದೆ ಎಲ್ಲರೂ ಕೂಡ ತನ್ನ ಸ್ವತಃ ಕೈಯಿಂದ ಸಾಕಷ್ಟು ಬಾರಿ ಹಣವನ್ನು ಖರ್ಚು ಮಾಡಿ ಅದು ಆರೋಗ್ಯದ ವಿಚಾರವಾಗಿರ್ಬೋದು, ದವಾಖಾನೆಗಳಿರ್ಬೋದು, ಬೇರೆ ಬೇರೆ ಮತ್ತೆ ಶಾಲಾ ಶಿಕ್ಷಣ ಫೀಸ್ ಇರ್ಬೋದು, ಇದರೆಲ್ಲ ನೂರಾರು ಜನರಿಗೆ ಸಹಾಯ ಮಾಡತಕ್ಕಂಥ ಉದಾಹರಣೆಗಳು ನಾವು ಕೂಡ ಈ ಹಿಂದೆ ಕೂಡ ಕೇಳ್ಪಟ್ಟಿದ್ದೇವೆ. ನಾನು ಈಗೇನು ತಾವೆಲ್ಲ ಭಾಷಣದಲ್ಲಿ ಮಾತನಾಡಿದ್ರಿ, ತಮ್ಮ ಅಭಿಪ್ರಾಯಗಳನ್ನು ಸೂಚಿಸ್ರಿ. ಈ ಎಲ್ಲ ಅಭಿಪ್ರಾಯಗಳು ನಾನು ಕಳೆದ ಒಂದೆರಡು ವರ್ಷಗಳಿಂದ ಕೇಳ್ತಾನೆ ಬಂದಿದ್ದೆ. ಆ ರೀತಿಯ ಔದಾರ್ಯ ಗುಣ ಇರತಕ್ಕಂಥ ಭೀಮನಗೌಡರ ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒಂದು ದೌರ್ಭಾಗ್ಯ. ಅದು ಈ ಘಟನೆ ನಡೆಯುವಾಗಿತ್ತು, ಆಗಿ ಹೋಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ದುಃಖವನ್ನು ಬೆಳೆಸ್ತಕ್ಕಂಥ ಶಕ್ತಿಯ ದೇವರು ನೀಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.